ಯಾಕಂದ್ರೆ ನಮಗಿರುವ ಸೀಮಿತ ಸಮಯದಲ್ಲೇ ಮೇನ್ ಏನದ ಅದನ್ನು ಹೇಳ್ತಾ ಇದ್ದೀನಿ. ವಿಶೇಷವಾಗಿ ದಾಳಿ ಎಲ್ಲೆಲ್ಲಾಗಿದೆ, ಚೆನ್ನೈ, ಬೆಂಗಳೂರು, ವಿಜಯವಾಡ, ಪಲಾಮು, ಸಿಂಬಲ್ಪುರ್, ಭೋಪಾಲ್, ಬಿಲಾಸ್ಪುರ್, ಗೌತಮ್ ಬುದ್ಧ ನಗರ್ ಮತ್ತು ನವದೆಹಲಿ ಇನ್ನುಳಿದ ಸ್ಥಳಗಳು ಎಲ್ಲೆಲ್ಲಿದ್ದಾರೆ ಆರೋಪ ಎಲ್ಲ CBI ದಾಳಿ ಮಾಡ್ಯದ. ಅವ್ರನ್ನ ಹಿಡ್ದ ಇವರು ಏನಪ್ಪ ಅಂತಂದ್ರೆ ತಪ್ಪು ಸರ್ಟಿಫೈ ಮಾಡ್ತಾ ಇದ್ದಾರೆ, ರಾಂಗ್ ಸರ್ಟಿಫೈ ಮಾಡ್ತಾ ಇದ್ದಾರೆ. ಇಲ್ಲಿವರೆ ನಾವು ಸರ್ಟಿಫಿಕೇಟ್ಗಳು ರಾಂಗ್ ಅದಾವ್ರಿ, ಡೂಪ್ಲಿಕೇಟ್ ಅದಾವ್ರಿ. ಒಂದು MA ಆಗಿಲ್ಲ, MA ಸರ್ಟಿಫಿಕೇಟ್ ಡೂಪ್ಲಿಕೇಟ್ ಅದ ರೀ, PhD ಡೂಪ್ಲಿಕೇಟ್ ಅದ ಹೇಳ್ತಿದ್ವಿ, ಆ ಸುದ್ದಿ ಕೇಳ್ತಿದ್ವಿ. ಇವತ್ತು ನ್ಯಾಕ ಡೂಪ್ಲಿಕೇಟ್. ಯಾಕಂದ್ರೆ ಅದ್ರ ಸ್ಟ್ಯಾಂಡರ್ಡ್ನೆಸ್ ಉತ್ತಮದ ಕೊಡಿಸೋಳಗೆ ದುಡ್ಡು ಕೊಡೋದು. ನಾವು ಉತ್ತಮ ತೋರಿಸೋ ಸಲುವಾಗಿ, ನಾವು ಶ್ರೇಷ್ಠ ತೋರಿಸೋಳಗೆ ದುಡ್ಡು ಕೊಟ್ಟು ಶ್ರೇಷ್ಠತೆಯನ್ನು ಸರ್ಟಿಫೈ ಮಾಡಿಕೊಡೋದು. ಇಂಥ ದುರಂತ ಗತಿ ಇನ್ನುಳಿದ ಯಾವ ದೇಶದಲ್ಲಿ ಇರಲಿಕ್ಕಿಲ್ಲ. ಕೇವಲ ಥರ್ಡ್ ವರ್ಲ್ಡ್ ಕಂಟ್ರಿಗಳಲ್ಲಿ ಮಾತ್ರ ಇರ್ತದೆ. ಇವತ್ತು ಯುರೋಪಿಯನ್ ದೇಶಗಳಲ್ಲಿ ಆಗಿರ್ಬೋದು, ಅಮೆರಿಕಾದಲ್ಲಿ ಆಗಿರ್ಬೋದು, ಜಪಾನ್ದಲ್ಲಿ ಆಗಿರ್ಬೋದು, ಯಾವ ಮುಂದುವರಿದ ಕಾರಣ ಏನಪ್ಪ ಅಂತಂದ್ರೆ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟು ಅಲ್ಲೇನೂ ಇಂಥ ಅನ್ನೋ ಶಬ್ದ ಇಂಥ ದಂಧೆ ಮಾಡಲಿಕ್ಕೆ ಹೊಂಟಿಲ್ಲ. ಅಲ್ಲೂ ದುಡ್ಡು ತಿನ್ನುವಂಥ ಮನಸ್ಥಿತಿಯನ್ನು ನಿರ್ಮಾಣ ಮಾಡೋದು ಕಾರಣ ಅಂದ್ರೆ ಅವ್ರು ಸಫಿಷಿಯೆಂಟಾಗಿ ಅವ್ರು ಪೇಮೆಂಟ್ ಮಾಡಲಾರ್ದು, ಅವ್ರಿಗೆ ಶೋಷಣೆ ಮಾಡಿದ್ದು ಭಾಳಷ್ಟು ಜನ ಇದ್ದಾರೆ. ಬೇಕಾದ್ರೆ ಹೋಗಿ ಎನ್ಕ್ವೈರಿ ಮಾಡಿಸಿದ್ನು. ಒಮ್ಮೆ ಎಲ್ಲ ಯುವಜನ ಕಾಲೇಜುಗಳಲ್ಲಿ ಯಾವ ನ್ಯಾಕ್ ಪಡೆದೋ ಅಲ್ಲಿ ದುಡಿಯುವಂಥ ಪ್ರೊಫೆಸರ್ಗಳ ಬಗ್ಗೆ, ಲೆಕ್ಚರ್ಗಳ ಬಗ್ಗೆ, ಅದ್ರ ಜೊತೆಗೆ ಇನ್ನುಳಿದ ಉಪನ್ಯಾಸಕರ ಬಗ್ಗೆ ಎಲ್ಲನೂ ಎನ್ಕ್ವೈರಿ ಮಾಡಿರಿ. ಜೊತೆಗೆ ಇದಕ್ಕೆ ಯಾಕ್ರಿ ಒಂದು 10-15% ಖರ್ಚು ಮಾಡಬಾರ್ದು ಉನ್ನತ ಶಿಕ್ಷಣಕ್ಕೆ? ಸಂಶೋಧನೆ ನಡೀತಾ ಇಲ್ಲ, ಏನೂ ನಡೀತಾ ಇಲ್ಲ. ಏನು ಇದೆಲ್ಲ ದುರಂತ. ಹೀಗಾಗಿ ನಮಗೆ ನೋಬೆಲ್ ಬಹುಮಾನ ಪಡೆದವ್ರು ಬೇಕ್ರಿ, ನೋಬೆಲ್ ಬಹುಮಾನ ಪಡೆದವ್ರು ಬೇಕು. ನಮ್ಮಲ್ಲಿ ಯಾಕೆ ಪಡೆಯೋಕತ್ತಿಲ್ಲ ರೀ? ಕೇವಲ 62% ಪಡೆದಂತಹ CB ರಾಮಣ್ಣವರು ಏನಪ್ಪ ಅಂದ್ರೆ ನಿಮಗೆ ಗೊತ್ತದೆ, ಫಿಸಿಕ್ಸಲ್ಲೇ ಏನು ಪಡೆದರು? ನೋಬೆಲ್ ಬಹುಮಾನ ಪಡೆದರು. ಎಡಿಸನ್ ಕೇವಲ 52% ಮಾಡಿದಂಥವ್ರು. ಎಷ್ಟು ಇನ್ವೆನ್ಷನ್ಗಳನ್ನು ಮಾಡಿದರು, ಅವರಿಗೆಲ್ಲ ಅನುಕೂಲ ಮಾಡಿಕೊಟ್ಟಿರ್ತಾವೆ. ಅವತ್ತಿನ ಸರ್ಕಾರಗಳು ಅವ್ರಿಗೆ ಆದ್ಯತೆ ಕೊಟ್ಟು ಅವರಲ್ಲಿ ವಿದ್ವತ್ತನ್ನು ನೋಡಿ ಅವ್ರಿಗೆ ಅವಕಾಶಗಳು ಮಾಡಿಕೊಟ್ಟಿರು. ಇವತ್ತಿಲ್ಲರಿ. ಇವತ್ತು ಎಷ್ಟೋ ಕಲಿತ ಮಕ್ಕಳು ಇವತ್ತು ಒಂದು ಯುವಕರು ಹಾದಿ ಬೀದಿಯಲ್ಲಿ ಬಿದ್ದು ಹೋಗುವಂಥ ಪ್ರಸಂಗ ಬಂದದ. ಇವತ್ತು PhD ಮಾಡಿದಂಥವ್ರು ಎಲ್ಲೋ ಪ್ಯೂನ್ ಆಗುವಂಥ ಮತ್ತೆ ಆಗುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಈ ದೇಶದ. ಕಾರಣ ಅಂದ್ರೆ ಇಲ್ಲೇ ಭ್ರಷ್ಟಾಚಾರ, ರಾಜಕಾರಣಿಗಳ ಭ್ರಷ್ಟಾಚಾರ, ಅಧಿಕಾರಶಾಹಿಗಳ ಭ್ರಷ್ಟಾಚಾರ, ದುಡಿಯೋ ಪ್ರವೃತ್ತಿ ಇಲ್ಲಿಲ್ಲ, ದುಡಿಯೋಕ್ಕೆ ಉದ್ಯೋಗಗಳಿಲ್ಲ, ನಿರುದ್ಯೋಗಗಳ ಹಾವಳಿ, ಇವೆಲ್ಲದಕ್ಕೆ ಶಿಕ್ಷಣ ದಿವಾಳಿ ಅಂತ ಹೋಗ್ಬಿಟ್ಟದ. ಇದ್ರಿಗೆ ಲಕ್ಷ್ಯ ಇಲ್ಲ ನಮ್ಮ ಮೋದಿಯವ್ರಿಗಾಗಿರ್ಬೋದು, ನಮ್ಮ ಕರ್ನಾಟಕ ಸಿದ್ದರಾಮಯ್ಯನವ್ರಿಗಾಗಿರ್ಬೋದು, ಯಾರಿಗೂ ಆಗಿರ್ಬೋದು. ಈ ರಾಜಕಾರಣಿಗಳು ಕೇವಲ ರೋಡ್ಗಳಲ್ಲಿ ಎಷ್ಟು ಸಿಗ್ತದೆ, ಪರ್ಸೆಂಟೇಜ್ ಇದರಲ್ಲಿ ಎಷ್ಟು ಸಿಗ್ತದೆ, ಘಟನದಲ್ಲಿ ಎಷ್ಟು ಸಿಗ್ತದೆ, ಮತ್ತೊಂದು ಎಷ್ಟು ಸಿಗ್ತದೆ, ಪ್ರತಿಯೊಂದು ಶಿಕ್ಷಣದಲ್ಲಿ ಎಷ್ಟು ಸಿಗ್ತದೆ ನಮ್ಗೆ. ಇವಾಗ ಒಳ್ಳೆಯ ವ್ಯಕ್ತಿನ ಆಯ್ಕೆ ಮಾಡಿ ಪ್ರೊಫೆಸರ್ ಲೆಕ್ಚರ್ ಸಿಗಬೇಕಾದ್ರೆ ಒಂದು ಪೋಸ್ಟ್ 40 ಲಕ್ಷ 50 ಲಕ್ಷ ತೋರ್ತಾ ಇದ್ದಾರೆ ಅಂತೇಳಿ ಈ ಒಂದು ಆಫ್ ದ ರೆಕಾರ್ಡ್ಗಳು ಬರ್ತಾ ಇದ್ದಾವೆ. ಇದನ್ನೆಲ್ಲ ಯಾರು ತಡೆಯವ್ರಿ? ಹೈಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ ಪಾಪ ಕಾಲೇಜ್ ಪ್ರೊಫೆಸರ್ಗಳು, PUC ಪ್ರೊಫೆಸರ್ಗಳಿಗೆ 40 ಲಕ್ಷ, 20 ಲಕ್ಷ, 30 ಲಕ್ಷ ನಾವು ಹೇಳಿದ ತಕ್ಷಣ ರೆಕಾರ್ಡ್ ಕೊಡೋದು.